ಮೂಡಕ್ಕೆ ಸಂಬಂಧಪಟ್ಟ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ. ಶಿವಾಜಿ ಮಹಾರಾಜ ಕೇಳ್ರಿ, ಇವತ್ತು ಯಾವ ದೇಶದ ಸಮಸ್ತ ಜನತೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲ ವಾಹಿನಿ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತೇನೆ. ಛತ್ರಪತಿ ಶಿವಾಜಿ ಮಹಾರಾಜರು ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ರೋಲ್ ಮಾಡೆಲ್ ಆಗುವಂಥ ನಿಟ್ಟಿನಲ್ಲಿ ದೇಶದ ಸಮಸ್ತ ಹಿಂದೂ ಸಮಾಜವನ್ನು ಒಟ್ಟಾಗುವಂಥ ನಿಟ್ಟಿನಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟವರು ದೇಶದಲ್ಲಿ ಯಾರಾದರೂ ಇದ್ದರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರು ಅನ್ನುವಂಥದ್ದನ್ನು ಹೇಳ್ತೀನಿ. ಇವತ್ತು ಇಡೀ ಹುಬ್ಳಿಯಲ್ಲಿ ಬಹಳ ವಿಜೃಂಭಣೆಯಿಂದ ಶಿವಾಜಿ ಮಹಾರಾಜರ ಜಯಂತಿಯನ್ನು ಅದ್ದೂರಿಯಾಗಿ ಎಲ್ಲರ ಕಡೆ ಆಚರಿಸುವಂಥದ್ದು ಆಗ್ತಾ ಇದೆ. ಇಡೀ ಹಿಂದೂ ಸಮಾಜ ಇದರಲ್ಲಿ ಭಾಗವಹಿಸೋದು ಕೂಡ ಆಗಿದೆ. ನೋಡಿ, ಇದು ಎಕ್ಸ್ಪೆಕ್ಟೆಡ್, ಇದರಾಗೇನು ಬಹಳಷ್ಟು ಆಶ್ಚರ್ಯ ಪಡ್ತಕ್ಕಂಥ ಸಂಗತಿ ಏನಿಲ್ಲ. ಯಾಕಂದ್ರೆ ಚಾವಿನೂ ಅವ್ರ ಕಡೆನೇ ಇರುತ್ತೋ, ಕಿಳಿನೂ ಅವ್ರ ಕಡೆನೇ ಇರ್ತದೆ. ಹೀಗಾಗಿ ಅದರಲ್ಲಿ ಏನು ಬಹಳಷ್ಟು ಆಶ್ಚರ್ಯ ಪಡ್ತಕ್ಕಂಥ ಸಂಗತಿ ಏನಿಲ್ಲ. ಇದನ್ನು ಮೊದಲೇ ಹೇಳಿದ್ವಿ, ಯಾವಾಗ ನಿಮ್ದು ನಿಮ್ಮ ತನಿಖೆನ ನೀವು ಮಾಡಿದ್ರೆ ಇದರಲ್ಲಿ ಏನೋ ಆಶ್ಚರ್ಯಕರ ಸಂಗತಿ ಹೊರಗೆ ಬರಂಗಿಲ್ಲ. ಹೀಗಾಗಿ ಅವ್ರು ಕ್ಲೀನ್ ಚಿಟ್ ಕೊಟ್ಟಿದ್ರೆ ಆಶ್ಚರ್ಯ ಇಲ್ಲ. ಒಂದು ಬಹಳ ಸ್ಪಷ್ಟತೆ ಐತೆ, ಸಿಬಿಐ ಕೊಡ್ರಿ ಅನ್ನೋಂಥದ್ದನ್ನು ಸಿಬಿಐ ಕೊಟ್ರೆ ಏನಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟಕ್ಕೆ ಅಲ್ಲ. ಅವರು 100% ನೋ ಡೌಟ್. ಇವತ್ತು ನೋಡ್ರಿ, ಲೋಕಾಯುಕ್ತ ಯಾರ ಕೆಳಗಡೆ ಕೆಲಸ ಮಾಡುತ್ತಾ? ಗೃಹ ಸಚಿವರು, ಮುಖ್ಯಮಂತ್ರಿಗಳು ಕೆಳಗಡೆ ಇದ್ದು ಕೆಲಸ ಮಾಡುವಂಥದ್ದು. ನನ್ನ ಕೆಳಗಡೆ ಇದ್ದಿರ್ತಕ್ಕಂಥವ್ರು ಕೈ ಕೊಟ್ಟು ಎನ್ಕ್ವೈರಿ ಮಾಡೋದು ನನ್ನ ಬಗ್ಗೆ ಯಾರು ಕೊಡ್ತಾರೆ ಕಂಪ್ಲೇಂಟ್? ಯಾರು ಕೊಡೋಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇವತ್ತು ಲೋಕಾಯುಕ್ತರು, CID, CBI ಇಲ್ಲಿ ಹೇಳ್ತಾರಲ್ಲ, ಅವೆಲ್ಲ ಯಾರ ಅನುಗುಣವಾಗಿ ಕೆಲಸ ಮಾಡ್ತಾವೊಬ್ಬ? ಅವು ನಮ್ಮ ಅನುಗುಣವಾಗಿ, ಹಂಗಂದ್ರೆ ಇವು ನಿಮ್ಮ ಅನುಗುಣವಾಗಿ ಕೆಲಸ ಮಾಡ್ತಾವ? ನಮ್ದು 100% ಸ್ಪಷ್ಟತೆ ಐತಿ. CBIಗೆ ಪ್ರಕರಣ ವಹಿಸಬೇಕು. CBI ತನಿಖೆ ಆದ್ರೆ ಎಲ್ಲ ಸತ್ಯತೆ ಹೊರಗೆ ಬರುತ್ತೆ. ಇದು ಬಹಳ ಎಕ್ಸ್ಪೆಕ್ಟೆಡ್ ನಮಗೆ. ಇದು ಕ್ಲೀನ್ ಚಿಟ್ ಕೊಟ್ಟೇ ಕೊಡ್ತಾರೆ ಅನ್ನೋಂಥದ್ದು. ಇದರಲ್ಲಿ ಏನು ಹೊಸದಾಗಿ ಕಾಣುವಂಥದ್ದು ಏನಾಗಿಲ್ಲ. ಈ ಕ್ಲೀನ್ ಚಿಟ್ ಕೊಟ್ಟಾರ. ಬಟ್ ನನಗೆ ವಿಶ್ವಾಸ ಐತಿ ನ್ಯಾಯಾಲಯದ ಮೇಲೆ. ಇನ್ನೂ ಇದ್ರ ಬಗ್ಗೆ ಸಾಕಷ್ಟು ತನಿಖೆ ಎಲ್ಲ ನಡೀತಾವೆ. ಇಡಿಯಲ್ಲಿ ಕೂಡ ಐತಿ, ಬೇರೆ ಬೇರೆ ಹಂತದಲ್ಲಿ ಐತಿ. ಆ ಸಂದರ್ಭದಲ್ಲಿ ಸತ್ಯಾಸತ್ಯತೆ ಎಲ್ಲ ಕೂಡ ಹೊರಗೆ ಬರುತ್ತೆ. ಯಾವುದು ಅಲ್ಲ ನೋಡಿ, ಇವತ್ತು ಅವ್ರಿಗೆ ಬಹಳ ಸ್ಪಷ್ಟ ಐತಿ ಏನಾಗಿದೆ ಅನ್ನೋಂಥದ್ದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಹಿಡಿದು ಯಾರ್ಯಾರು ಇದ್ರಾಗ ಇನ್ವಾಲ್ವ್ಮೆಂಟ್ ಇದಾರೆ ಅವ್ರು ಎಲ್ಲರಿಗೂ ಗೊತ್ತೈತಿ. ಹೀಗಾಗಿ CBI ಕೂಡ ತನಿಖೆಗೆ ಹಿಂದೇಟ್ ಹಾಕುವಂತಲ್ಲ, ಕೊಡುದನೇ ಇಲ್ಲ. ಅವರು ಬಹಳ ಸ್ಪಷ್ಟವಾಗಿ ಅವ್ರ ವಿಚಾರ ಐತಿ, ಕೊಡುದಿಲ್ಲ ಅನ್ನೋಂಥದ್ದನ್ನ. ಅಷ್ಟು ನೀವು ಕ್ಲೀನ್ ಹ್ಯಾಂಡ್ ಇದೀವಿ, ನಾನೆಲ್ಲ ಸ್ವಚ್ಛ ಮನುಷ್ಯ ಇದೀನಿ ಅನ್ನುವಂಥದ್ದಿದ್ರೆ ಕೊಡ್ರಿ CBIಗೆ. CBI ಒಳಗೆ ಕ್ಲೀನ್ ಹ್ಯಾಂಡ್ ನಿಮ್ಗೆ ಕೊಟ್ಟು ನಾನು ಒಂದು ಸನ್ಮಾನ ಮಾಡೋಕೇನೆ. ನಮ್ಮವ್ರು ಯಾರು ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ನಾನು ಹಂಗಾರೆ ಬಂದು ಸನ್ಮಾನ ಮಾಡೋಕೇನೆ ಅಂತ ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸಾಕ್ಷ್ಯಾಧಾರ ಕೇಳಿದೆ, ಸಾಕ್ಷ್ಯಾಧಾರ ಈಗಾಗಲೇ ಸೈಟ್ಗಳು ವಾಪಸ್ ಕೊಟ್ಟಿದ್ದಾರೆ, ಅದು ಸಾಕ್ಷ್ಯಾಧಾರಗಳನ್ನು ಕೇಳಿದೆ ಲೋಕಾಯುಕ್ತ. ನೋಡಿ, ಹಾಗಾದ್ರೆ ನಿಮ್ಗೆ ಸೈಟ್ ಯಾಕೆ ಹೊಳಿ ಕೊಟ್ರಿ? ಉಳಿದಿರ್ತಕ್ಕಂಥ ಬೇರೆ ಬೇರೆ ಇದರಲ್ಲಿ ತಿದ್ದುಪಡಿ ಆಗೋದಂಥದ್ದನ್ನು ಬರ್ತಾ ಇದೆ. ಸೈಟ್ ನೀವು ಹೊಳಿ ಕೊಡಬಾರ್ದಾಗಿತ್ತು. ನೀವು ಅಷ್ಟು ಕರೆಕ್ಟ್ ಸತ್ಯಹರಿಶ್ಚಂದ್ರ ಆಗಿದ್ರೆ ಅಂದ್ರೆ ಸೈಟ್ ಒಳಗೆ ಕೊಡಬಾರ್ದಾಗಿತ್ತು. ಸೈಟ್ ಇಟ್ಕೋಬೇಕಾಗಿತ್ತು. ನಾನು ಕರೆಕ್ಟ್ ಅದೀನಿ, ನಾನು ತೊಗೊಂಡಿದ್ದು ಸೈಟು ನಾನು ಕರೆಕ್ಟ್ ಐತಿ, ಯಾವುದೇ ಕಾರಣಕ್ಕೆ ನಾನು ಸೈಟ್ ಕೊಡಂಗಿಲ್ಲ, ತನಿಖೆಯನ್ನು ಎದುರಿಸ್ತೀನಿ ಅಂತ ಹೇಳ್ಬೇಕಾಗಿತ್ತು. ಅವಾಗ ಸತ್ಯಾಸತ್ಯತೆ ಏನು ಅನ್ನೋಂಥದ್ದು ಕ್ಲಿಯರ್ ಬರ್ತಿತ್ತು. ಈಗ ಒಂದು ಸ್ಪಷ್ಟ ಐತಿ, ಇದರಲ್ಲಿ ಬಹಳಷ್ಟು ಗಡಬಡಾಗಿದೆ ಅನ್ನೋಂಥದ್ದು ಅವ್ರಿಗೂ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ. ಆದರೆ CBI ತನಿಖೆ ಆದಂದ್ರೆ ಎಲ್ಲವೂ ಕೂಡ ಹೊರಗಡೆ ಬರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.